ಬೆಳಗಾವಿಯಲ್ಲೇ ಅಪಮಾನ, ಅದೇ ಬೆಳಗಾವಿಯಲ್ಲಿ ಪೋಸ್ಟಿಂಗ್. ಧಾರವಾಡ ಎಎಸ್ಪಿ ಆಗಿದ್ದ ನಾರಾಯಣ ಬರಮನಿ ಬೆಳಗಾವಿಗೆ ವರ್ಗಾವಣೆ ಮಾಡಲಾಗಿದೆ. ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ಡಿಸಿಪಿ ಆಗಿ ವರ್ಗಾವಣೆಯಾಗಿದ್ದಾರೆ. ಬರಮನಿ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಕೆಲ ದಿನಗಳ ಹಿಂದೆ ಸಾರ್ವಜನಿಕವಾಗಿ ಬರಮನಿ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೈ ಎತ್ತಿದ್ರು. ಕಾಂಗ್ರೆಸ್ ಸಮಾವೇಶದಲ್ಲಿ ನಾರಾಯಣ ಬರಮನಿ ಮೇಲೆ ಕೈ ಎತ್ತಿದ್ದಂತಹ ಸಿಎಂ ಸಿದ್ದರಾಮಯ್ಯನವರು ಈ ಘಟನೆಯಿಂದ ನೊಂದು ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು ಬರಮನಿ. ಈ ವೇಳೆ ನಾರಾಯಣ ಬರಮನಿ ಮನವೊಲಿಸಿದ್ರು ಮೇಲಾಧಿಕಾರಿಗಳು. ಬರಮನಿ ಜೊತೆ ಮಾತಾಡಿ ರಾಜೀನಾಮೆ ವಾಪಸ್ ಪಡೀರಿ ಅಂತ ಕೂಡ ಸಿಎಂ ಅವರು ಹೇಳಿದ್ರು. ಆ ಬಳಿಕ ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆದು ಕರ್ತವ್ಯಕ್ಕೆ ಕೂಡ ಹಾಜರಾಗಿದ್ರು. ಈಗ ಬೆಳಗಾವಿಗೆ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ಈ ಒಂದು ವಿಚಾರ ಏನಿದೆಯಲ್ಲ, ಬೆಳಗಾವಿಯಲ್ಲಿ ಆದಂತಹ ವಿಚಾರ ಬರಮನಿ ಅವರಿಗೆ ಸಾಕಷ್ಟು ಮುಜುಗರವನ್ನ ಕೂಡ ಉಂಟು ಮಾಡಿತ್ತು. ಮನನೊಂದು ಅವರು ಈ ಒಂದು ಪೋಸ್ಟ್ಗೆ ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಬಟ್ ಆದರೆ ಅವರ ಮನವೊಲಿಸೋದಕ್ಕೆ ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳು ಆಗಿತ್ತು ಕೂಡ. ಬಟ್ ಆದರೆ ಅವರು ಇಲ್ಲ, ಇದರಿಂದ ಸಾಕಷ್ಟು ನನಗೆ ನೋವಾಗಿದೆ, ಅವಮಾನ ಆಗಿದೆ ಅಂತ ಹೇಳ್ತಾ ಇದ್ರು. ಅಂತೂ ಇಂತೂ ಇದೀಗ ಅದೇ ಬೆಳಗಾವಿಗೆ ಪೋಸ್ಟಿಂಗ್ ಅನ್ನ ಮಾಡಲಾಗಿದೆ. ಇವಾಗ ನಮ್ಮ ಧಾರವಾಡದಿಂದ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ಅಂತೇಳಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಸರ್ಕಾರ ಕೊಟ್ಟ ಜವಾಬ್ದಾರಿಯನ್ನು ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲ ನಮ್ಮ ಜೊತೆಗೆ ಎಲ್ಲ ಸಹೋದರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸಹಕಾರದಿಂದ ಎಲ್ಲ ಮುಖಂಡರ ಸಲಹೆ ಸೂಚನೆಗಳು ತಗೊಂಡು ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ವಿಭಾಗದಲ್ಲಿ ಅತ್ಯಂತ ಹೆಚ್ಚಿನ ನಿಷ್ಠೆಯಿಂದ ಕೆಲಸ ಮಾಡುವಂಥ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ. ಅದನ್ನು ಅತ್ಯಂತ ಗೌರವಯುತವಾಗಿ ನಾನು ಸ್ವೀಕಾರ ಮಾಡ್ತೀನಿ ಮತ್ತು ನನ್ನ ಕರ್ತವ್ಯನ ನಿಭಾಯಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀನಿ. ಈಗಾಗಲೇ ಬೆಳಗಾವಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅದನ್ನು ಗುರುತಿಸಿ ಸರ್ಕಾರ ನನಗೆ ಇದೊಂದು ಅವಕಾಶ ಕೊಟ್ಟಿದೆ. ಅದೊಂದು ಒಳ್ಳೆಯ ಅವಕಾಶ ಮತ್ತು ನನ್ನ ಇನ್ನೂ ಹೆಚ್ಚಿನ ನಿಷ್ಠೆಯಿಂದ ನಾನು ಕೆಲಸ ಮಾಡಲಿಕ್ಕೆ ನನಗೊಂದು ಉತ್ಸುಕತೆ ಆಗಿದೆ.